ಹಣ್ಣು ಹಳ್ಳಿಯಿಂದ ಬರೋ ಗುರು ಹಿರಿಯರಿಗೂ ಅವರು ದರ್ಶನ ಕೊಡಬೇಕು. ನನ್ನ ಉದ್ದೇಶ ಬರೀ ನಾವು ಟ್ರಸ್ಟ್ ಮೆಂಬರ್ಸ್ಗೆ ಸೆಲೆಕ್ಟ್ ಆಗುವಂತದಲ್ಲ. ನನ್ನ ಉದ್ದೇಶ ಇದ್ದಿದ್ದು ಹಳ್ಳಿಯಿಂದ ಬರೋ ಪ್ರತಿಯೊಬ್ಬ ನಮ್ಮ ದೇಶದ ನಾಗರಿಕರಿಗೂ ಅದು ದರ್ಶನ ಕೊಡಬೇಕು. ನಾನು ಅದನ್ನ ಹುಡುಕ್ಬೇಕು ಕಲ್ಲಿನೊಳಗೆ ಅಂತ ನಾನು 7 ತಿಂಗಳಿಂದ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೀನಿ. ಈಗ ಇದೆಲ್ಲ ಇಷ್ಟು ಪ್ರೀತಿ ತೋರಿಸ್ತಾರೆ ನೋಡಿದ್ರೆ ನನ್ನ ಕೆಲಸ ಸಾರ್ಥಕವಾಯಿತು ಅಂತ ಅನ್ಸುತ್ತೆ. ಇದು ನೋಡಿ, ಭಗವಂತ ಏನ್ ಬೇಕು ಅಂತ ನಿಮಗೆ ಈ ವಿಗ್ರಹಕ್ಕೆ ಬೇಕು ಅಂದ್ರೆ ಕೋಟ್ಯಾಂತರ ರೂಪಾಯಿ ಕಲ್ಲನ್ನ ಕೊಡಕ್ಕೆ ದೇಶ ಪ್ರಪಂಚದ ಎಲ್ಲಾ ಕಡೆ ರೆಡಿ ಇರ್ತಾರೆ. ಆದ್ರೆ ಅವರು ಒಂದು ಸಣ್ಣ ರೈತರ ಜಮೀನಲ್ಲಿ ಮೈಸೂರಿಗೆ ಕಾಡಿಗೆ ಹತ್ರವಾದ HD ಕೋಟೆಯಿಂದ ಈ ಕಲ್ಲು ಆಯ್ಕೆ ಆಗಿರೋದು ತುಂಬಾ ಆಶ್ಚರ್ಯಕರ. ನಾನು ಅಲ್ಲಿದ್ದೆ 7 ತಿಂಗಳಿಂದ. ನೀವು 2 ಟನ್ ಚಿನ್ನ ಬೇಕು ಅಂದ್ರೆ ಕೂಡ ರೆಡಿ ಇದ್ದಾರೆ. ಅಂತದ್ರಲ್ಲಿ ಈ ಕಲ್ಲು ನಮ್ಗೆ ಸೆಲೆಕ್ಟ್ ಆಗಿರೋದು ನಮ್ಮೆಲ್ಲರ ಪುಣ್ಯ. ಈ ಒಂದು ಕೆಲಸ ನಾನು ಸಿಕ್ಕಿದ್ದು ನನ್ನ ಪುಣ್ಯ. ನನ್ನ ಶಕ್ತಿ ಮೀರಿ ಮಾಡಿದ್ದೀನಿ. ನೀವೆಲ್ಲ ತೋರಿಸೋರ ಪ್ರೀತಿಗೆ ನನ್ನ ಚಿರಋಣಿ. ಎಲ್ಲರಿಗೂ ನನ್ನ ಒಂದು ದೊಡ್ಡ ಸಾಷ್ಟಾಂಗ ನಮಸ್ಕಾರ. ಹಣ್ಣು ಹಳ್ಳಿಯಿಂದ ಬರೋ ಗುರು ಹಿರಿಯರಿಗೂ ಅವರು ದರ್ಶನ ಕೊಡಬೇಕು. ನನ್ನ ಉದ್ದೇಶ ಬರೀ ನಾವು ಟ್ರಸ್ಟ್ ಮೆಂಬರ್ಸ್ಗೆ ಸೆಲೆಕ್ಟ್ ಆಗುವಂತದಲ್ಲ. ನನ್ನ ಉದ್ದೇಶ ಇದ್ದಿದ್ದು ಹಳ್ಳಿಯಿಂದ ಬರೋ ಪ್ರತಿಯೊಬ್ಬ ನಮ್ಮ ದೇಶದ ನಾಗರಿಕರಿಗೂ ಅದು ದರ್ಶನ ಕೊಡಬೇಕು. ನಾನು ಅದನ್ನ ಹುಡುಕ್ಬೇಕು ಕಲ್ಲಿನೊಳಗೆ ಅಂತ ನಾನು 7 ತಿಂಗಳಿಂದ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೀನಿ. ಈಗ ಇದೆಲ್ಲ ಇಷ್ಟು ಪ್ರೀತಿ ತೋರಿಸ್ತಾರೆ ನೋಡಿದ್ರೆ ನನ್ನ ಕೆಲಸ ಸಾರ್ಥಕವಾಯಿತು ಅಂತ ಅನ್ಸುತ್ತೆ. ಇದು ನೋಡಿ, ಭಗವಂತ ಏನ್ ಬೇಕು ಅಂತ ನಿಮಗೆ ಈ ವಿಗ್ರಹಕ್ಕೆ ಬೇಕು ಅಂದ್ರೆ ಕೋಟ್ಯಾಂತರ ರೂಪಾಯಿ ಕಲ್ಲನ್ನ ಕೊಡಕ್ಕೆ ದೇಶ ಪ್ರಪಂಚದ ಎಲ್ಲಾ ಕಡೆ ರೆಡಿ ಇರ್ತಾರೆ. ಆದ್ರೆ ಅವರು ಒಂದು ಸಣ್ಣ ರೈತರ ಜಮೀನಲ್ಲಿ ಮೈಸೂರಿಗೆ ಕಾಡಿಗೆ ಹತ್ರವಾದ HD ಕೋಟೆಯಿಂದ ಈ ಕಲ್ಲು ಆಯ್ಕೆ ಆಗಿರೋದು ತುಂಬಾ ಆಶ್ಚರ್ಯಕರ. ನಾನು ಅಲ್ಲಿದ್ದೆ 7 ತಿಂಗಳಿಂದ. ನೀವು 2 ಟನ್ ಚಿನ್ನ ಬೇಕು ಅಂದ್ರೆ ಕೂಡ ರೆಡಿ ಇದ್ದಾರೆ. ಅಂತದ್ರಲ್ಲಿ ಈ ಕಲ್ಲು ನಮ್ಗೆ ಸೆಲೆಕ್ಟ್ ಆಗಿರೋದು ನಮ್ಮೆಲ್ಲರ ಪುಣ್ಯ. ಈ ಒಂದು ಕೆಲಸ ನಾನು ಸಿಕ್ಕಿದ್ದು ನನ್ನ ಪುಣ್ಯ. ನನ್ನ ಶಕ್ತಿ ಮೀರಿ ಮಾಡಿದ್ದೀನಿ. ನೀವೆಲ್ಲ ತೋರಿಸೋರ ಪ್ರೀತಿಗೆ ನನ್ನ ಚಿರಋಣಿ. ಎಲ್ಲರಿಗೂ ನನ್ನ ಒಂದು ದೊಡ್ಡ ಸಾಷ್ಟಾಂಗ ನಮಸ್ಕಾರ.